ಅವರ ಮಹಿಮೆ ನಾವು ಕಾಣ್ತೀವಿ. ನಮ್ಗಳಿಲ್ಲ ಅಂದ್ರೆ ಅಲ್ಲೆಲ್ಲ ಮಹಿಮೆ ಎಲ್ಲ ರಕ್ಷಣೆ ಕಳ್ಕೊಂತೀವಿ, ದಂಡನೆಗೆ ಗುರಿ ಆಗ್ತೀವಿ. ನಮ್ಮನ್ನ ನಾವೇ ಈ ದಿನಗಳಲ್ಲಿ ಮೋಸ ಮಾಡ್ಕೊಂತ ಇದೀವಿ. ನಾನು ವಿಶ್ವಾಸಿ, ನಾನ್ ನಂಬುವನು ಅಂತ ಏನ್ ಮಾಡ್ತಾ ಇದೀವಿ? ನಮ್ಮನ್ನ ನಾವೇ ಮೋಸ ಮಾಡ್ಕೊಂತ ಇದೀವಿ. ಅರ್ಥ ಆಗ್ತದೆ? ನೋಡ್ರಿ, ನಿಮ್ ನಂಬೇಕು ಅಂತ ಕರ್ತರು ಒಂದು ಅದ್ಭುತ ಮಾಡ್ಬಿಡ್ತಾರೆ, ಒಂದು ಅತಿಶಯ ಮಾಡ್ಬಿಡ್ತಾರೆ, ಒಂದು ಸೂಚಕಾರ್ಯ ಮಾಡ್ಬಿಡ್ತಾರೆ. ನಿಮಗೆ ಪಾಪ ಸಹ ಪರಿಹಾರ ಮಾಡ್ತಾರೆ. ಅರ್ಥ ಆಗ್ತದೆಯಾ? ಪಾಪ ಸಹ ಪರಿಹಾರ ಮಾಡ್ತಾರೆ. ನಿಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾರೆ. ಅಲ್ಲೆಲ್ಲ ನಿಮ್ಮ ಹೃದಯದಲ್ಲಿ ಹುಟ್ಟಿಸ್ತಾರೆ. ಅದನ್ನ ಪೂರೈಸಬೇಕಾದವ್ರು ಯಾರು? ಅದೆಲ್ಲ ಮಗು ಹೊಟ್ಟೆಯಲ್ಲಿ ಹುಟ್ಬಿಡ್ತದೆ. ಮಗು ಹೊಟ್ಟೆಯಲ್ಲಿ ಗರ್ಭ ಧರಿಸ್ಬಿಡುತ್ತೆ. ಕರೆಕ್ಟಾ? ಧರಿಸಿದ ಮೇಲೆ ಕಾಪಾಡ್ಕೊಳ್ಳೋದು, ಕೆಡ್ಸ್ಕೊಳ್ಳೋದು ಯಾರ ಕೆಲ್ಸ? ಸತ್ಯನಾ? ಸುಳ್ಳ? ನಿಜಾನಾ? ಅಲ್ಲೆಲ್ಲ ನಂಬಿಕೆನು ಅದೇ ತರ, ರಕ್ಷಣೆನೂ ಅದೇ ತರ. ರಕ್ಷಣೆಗೆ ಮೂಲ ಕಾರಣ ಏನ್ ಗೊತ್ತಾ? ನಂಬಿಕೆ. ರಕ್ಷಣೆಗಿಂತ ನಂಬಿಕೆ ಪ್ರಾಮುಖ್ಯವಾದ. ಅಲ್ಲೆಲ್ಲ ರಕ್ಷಿಸಲ್ಪಡಬೇಕಾ? ಮೊದಲು ನೀನು ನಂಬು. ಮೊದ್ಲೇನ್ ಮಾಡ್ಬೇಕು? ನಂಬು. ಇದೆಯಾ ನಮ್ಮ ಹತ್ರ ನಂಬಿಕೆ? ಅಲ್ಲೆಲ್ಲ ನಂಬಿಕೆ ಅಲ್ಲಾಡುತ್ತೆ. ಕೆಲವೊಂದು ವಿಷಯದಲ್ಲಿ ಗಡ ನಡಗ್ಬಿಡುತ್ತೆ, ನಡುಗುತ್ತೆ. ಸನ್ನಿವೇಶಗಳು ಏರುಪೇರಾದಾಗ ನಡುಗುತ್ತೆ. ಕೊರೋನಾ ಬರ್ತಾ ಇದೆ ಎಂಬುದಾಗಿ ಕೇಳುವಾಗ ನಡುಗುತ್ತೆ. ಅಲ್ಲೆಲ್ಲ ಇಂಥವ್ರು ಸಾಯ್ತವ್ರೆ, ಅಂಥವ್ರು ಸತ್ತೋದ್ರು ಎಂಬುದಾಗಿ ಕೇಳುವಾಗ ನಡುಗುತ್ತೆ. ಏನ್ ನಡುಗೋದು? ನಮ್ಮ ದೇಹನ ಫಸ್ಟ್ ನಡುಗೋದು ನಂಬಿಕೆ, ಆಮೇಲೆ ದೇಹ ನಡುಗುತ್ತೆ. ಅಲ್ಲೆಲ್ಲ ಕರ್ತನ ಬಳಿಯಲ್ಲಿ ಬಂದವ್ರನ್ನೆಲ್ಲ ಕೇಳಿದ್ರು, ಎಷ್ಟಿದೆಯಾ ಹಣ, ಆಸ್ತಿ, ಅಂತಸ್ತು, ಏನಿನ ಹೆಸರು, ಯಾವ ಊರ್ ನಿಂದು, ಏನಕ್ಕಾಗಿ ಬಂದೆ, ಏನು ಬೇಕಾಗಿದೆ? ಅದೆಲ್ಲ ಕರ್ತರು ಕೇಳಿಲ್ಲ. ಹೇಳಿದೇನೋ? ನಂಬಿಕೆ. ನಂಬ್ತೀಯಾ? ಅಲ್ಲೆಲ್ಲ ಯಾಕೆ ಇಲ್ಲಿ ಈ ತರ ಬರೆಯಲ್ಪಟ್ಟಿದೆ? ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು. ಅಲ್ಲೆಲ್ಲ ಅಲ್ಲೇ ಬಹುಮಾನ. ಆ ವಾಕ್ಯದಲ್ಲಿ ಆತರ ಇದೆ. ದೀಕ್ಷಾಸ್ನಾನ ಮಾಡಿಸ್ಕೊಬಿಟ್ರೆ ಮುಗಿದೋಗ್ಬಿಟ್ಟ. ಹೋಗಿ ಸಿಟ್ಟು ನೋಡಿ, ಹೋಗಿ ಎಣ್ಣೆ ಹೊಡಿ, ಹೋಗು, ವ್ಯವಚಾರ ಮಾಡೋ, ದೂಷಣೆ ಮಾತಾಡು, ಅತ್ಯಾಚಾರ ಮಾಡು, ಅನಾಚಾರ ಮಾಡು, ಹೊಟ್ಟೆ ಗಿಚ್ಕೊಡು, ಬೈ, ಜಗಳ ಮಾಡು. ಅರ್ಥ ಆಗ್ತದ್ಯಾ? ಆಗ ಎಲ್ಲೋ ದೀಕ್ಷಾಸ್ನಾನ ಮಾಡಿ ನಂಬಿ ದೀಕ್ಷಾಸ್ನಾನ ಹೊತ್ಕೊಂಡ್ಬಿಟ್ಟೆ. ಓಕೆ, ಆಮೇಲೆ ಏನಾಯ್ತು? ಅಷ್ಟೇ, ನಂಬಿಟ್ಟು ದೀಕ್ಷಾಸ್ನಾನ ತಗೊಂಡು ಸೆಕೆಂಡ್ ಅಲ್ಲಿ ಸತ್ತೋಗ್ಬಿಟ್ಟೆ. ಸತ್ತಿದ್ಯಾ? ಅಲ್ಲೆಲ್ಲೂಯಾ. ಸತ್ತಿದೀವಿ ಅಂತ ಹೇಳ್ತಾ ಇದ್ದೀವಿ, ನಾವು ಬದುಕಿದೀವಿ ಶರೀರದಲ್ಲಿ, ನಾನು ಆತ್ಮದಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ಶರೀರ ಕಾರ್ಯಗಳು ತಲೆದೂಗುತ್ತೆ. ಕೋಪ, ತಾಪ, ದ್ವೇಷ, ಹೊಟ್ಟೆಗಿಚ್ಚು, ಅಹಂಭವ, ಸ್ವಾರ್ಥ, ಮೋಸ, ವಂಚನೆ ಇದೇ ಇಲ್ಲ. ಅಲ್ಲೆಲ್ಲೂಯಾ. ನಾನು ದಾರಿಯಲ್ಲಿ ಬರ್ತಾ ಇದ್ದೆ, ಅಡ್ಡ ಬಂದ ಮುಂದೆ ಕಾರು, ಅವನು ದಾರಿ ಹೋಗ್ತಾ ಇಲ್ಲ, ಸ್ತೋತ್ರ ಮಾಡ್ತಾನೆ ಬರ್ತಾ ಇದೆ, ಸ್ತುತಿ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲೆಲ್ಲೂಯಾ. ಇಲ್ಲಿತ್ತು ಗೊತ್ತಿಲ್ಲ, ಕೋಪ ಏನು ಆಡ್ಲಿಲ್ಲ, ಅವನೇನು ಬೈಲಿಲ್ಲ ಬಿಡ್ರಿ, ಅವನೇನು ಆಡ್ಲಿಲ್ಲ. ಒಳಗಡೆನ ನೀವು ಟೈಮ್ ಆಗ್ಬಿಟ್ಟಿದೆ, ಮುಂದೆ ಹೋಗ್ತೀರಾ ಏನೋ. ಅಲ್ಲೆಲ್ಲೂಯಾ. ಎಲ್ಲಿಂದ ಬರ್ತಾ ಇದೆ? ಎಲ್ಲಿದೆ ಅದು? ಹೊರಗಡೆ ಇದೆ ಕೋಪ. ಅಲ್ಲೆಲ್ಲೂಯಾ. ಆ ಕೋಪನ ಸ್ವಲ್ಪ ಆಚೆ ತೋರಿಸಿದ್ರೆ ಎಲ್ಲಿತ್ತು ಅದು ಕೋಪ? ಅಲ್ಲೆಲ್ಲೂಯಾ. ರಕ್ಷಣೆ ಹೊಂದ್ಕೊಂಡ್ಬಿಟ್ರಿ, ಮುಗಿದೋಯ್ತು, ಹೋಗ್ಬಿಡ್ತೀವಿ ಪರಲೋಕಕ್ಕೆ, ಸ್ವರ್ಗರಾಜ್ಗೆ ಹೋಗ್ಬಿಡ್ತೀವಿ. ಅಲ್ಲೆಲ್ಲೂಯಾ. ನೋ ಚಾನ್ಸ್. ಅಲ್ಲೇ ಮುಂದೆ ಇದೆ. ಏನಿದೆ ಮುಂದೆ? ಅಲ್ಲಿ ಮುಂದೆನೆ ಇದೆ. ನಂಬಿದೀವಾ ನಂಬಲಿಲ್ವಾ ಅಂತ ಗೊತ್ತಾಗತ್ತೆ. ಆ ವಾಕ್ಯದಲ್ಲಿ ಮುಂದೆನೆ ಇದೆ. ಅರ್ಥ ಆಗ್ತದ್ಯಾ? ನಾವೆಲ್ಲ ಇವತ್ತು ನಂಬಿನೇ ಇಲ್ಲಿ ಬಂದಿದೀವಲ್ಲ, ನಂಬಿಕೆಯಿಂದನೇ ಬಂದಿದೀವಿ. ನಂಬಿಕೆ ಇಲ್ಲ ಇಲ್ಲಿ ಬರ್ತಾ ಇಲ್ಲ. ನಂಬಲಿಲ್ಲ ಅಂದ್ರೆ ನಾವು ಮನೆಯಲ್ಲಿ
ಬಿರಿಯಾನಿ ಕಬಾಬ್ ಮಾಡ್ಕೊಂಡು ದರ್ಶಿಸ್ಬೇಕಂದ್ರೆ ಆತ್ಮಿಕವಾದ ರೀತಿಯಲ್ಲಿ ದರ್ಶಿಸಬೇಕು. ಆತ್ಮಕ್ಕೆ ಮೂಲ ಕಾರಣ ನಂಬಿಕೆ. ಆತ್ಮಿಕವಾದ ಪ್ರಪಂಚಕ್ಕೆ ಹೋಗ್ಲಿಕ್ಕಾಗಿದ್ದೀರಿ ನಾವು. ಎಲ್ಲಿ ಆತ್ಮಿಕವಾದ ಪ್ರಪಂಚ ಕಾಣ್ತಾ ಇದೆಯಾ? ಪರಲೋಕ ಕಾಣ್ತಾ ಇದೆಯಾ? ಪಾತಾಳ ಕಾಣ್ತಾ ಇದೆಯಾ? ನಿಮ್ಮಲ್ಲಿರೋ ಆತ್ಮ ಕಾಣ್ತಾ ಇದೆಯಾ? ಇದೆಯಾ ಆತ್ಮ? ಹೆಂಗ್ ಹೇಳ್ತೀರಾ? ನಿಮ್ಮಲ್ಲಿ ಆತ್ಮ ಇದೆ, ಹೆಂಗ್ ಹೇಳ್ತೀರಾ ಹೇಳ್ರಿ? ಹೆಂಗ್ ಹೇಳ್ತೀರಾ ಅಂತ ಹೇಳ್ತಾ ಇದೀನಿ. ನಂಬ್ತೀನಿ ಬ್ರದರ್, ಆತ್ಮ ಇದೆ ಅಂತ ನಂಬ್ತೀನಿ ಬ್ರದರ್. ಅದನ್ನೇ ಕರ್ತೃ ತೋರಿಸ್ರಿ ಬ್ರದರ್. ಆ ನಂಬಿಕೆನ ಕರ್ತೃ ತೋರಿಸ್ರಿ, ಸುಮ್ಮನೆ ಇರಬೇಡ್ರಿ. ಅರ್ಥ ಆಯ್ತಾ? ಕುತ್ಕೊಂಡಿದ್ದ ಜಾಗದಲ್ಲ ಅಪ್ಪ ನಂಬಿಕೆ ಹುಟ್ಟಿಸಿ ಪೂರೈಸು ಸ್ವಾಮಿ, ನಂಬಿಕೆನ ಅಧಿಕಪಡಿಸು ಸ್ವಾಮಿ, ನಾನು ನಿನಗಾಗಿ ಜೀವಿಸ್ಬೇಕಪ್ಪ ಅಂತ. ಹಲ್ಲೆಲೂಯಾ. ನಾನು ಹೇಳಿದೆ ನೋಡ್ದಾ, ಸಾಯಕ್ಕೂ ರೆಡಿನೇ ಕರ್ತನಿಗಾಗಿ, ನಂಬಿಕೆ ಬೆಳಿಲಿಕ್ಕಾಗಿ. ಹಲ್ಲೆಲೂಯಾ. ನಂಬುವರ ಮೂಲಕ ಏನ್ ನಡೀತಿದೆ ಅಂತ ಮುಂದೆ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಹೋದ್ರಿ ನಂಬಿ ಜೀಸಸ್ ಸ್ನಾನ ಮಾಡಿಸ್ಕೊಳ್ಳೋನು, ರಕ್ಷ ಹೊಂದ್ಕೊಳ್ಳೋನು, ನಮ್ಮದೇ ಹೋಗುವನು, ದಂಡನೆ ಗುರಿಯಾಗುವನು. ಇದಲ್ಲದೆ ನಂಬುವರಿಂದ ಸೂಚಕಾರ್ಯಗಳು, ಅದ್ಭುತ ಕಾಲ, ಮಹತ್ಕಾರ್ಯಗಳು ಉಂಟಾಗ್ತವೆ. ಹಲ್ಲೆಲೂಯಾ. ಆಗ್ತವ? ಇಲ್ಲ. ಯಾಕೆ? ಎಲ್ಲಿದೆ ನಂಬಿಕೆ? ಇಲ್ಲ. ಹಲ್ಲೆಲೂಯಾ. ನಮ್ಗೆ ಫಸ್ಟ್ ಅದ್ಭುತ ಆಗಲ್ಲ, ನಮ್ಗೆ ಆಗಲ್ಲ, ಇನ್ ಬೇರೆಯವ್ರಿಗೆ ಆಗುತ್ತಾ? ಬೇರೆಯವ್ರು ಬೇಕಾದ್ರೆ ಮಾಡ್ಬಿಡ್ತಾರೆ, ಕರ್ತರು ನಮಗ್ ಮಾಡಲ್ಲ. ಯಾಕೆ? ಮಾಡೋರ್ ನಂಬಿಕೆ ಅಲ್ಲಿ ಮಾಡ್ಸ್ಕೊಂತಾರಲ್ಲ ಪ್ರಾರ್ಥನೆ, ಅವ್ರ ನಂಬಿಕೆ ನೋಡಿ ಅದ್ಭುತ ಮಾಡ್ತಾರೆ. ಆದ್ರೆ ನಿನಗೆ ಏನಾದ್ರು ಅಟ್ಯಾಕ್ ಆಗುವಾಗ ಏನ್ ಮಾಡ್ತೀಯ? ಕೊರೋನಾ ತರ ಮಾಸ್ಕ್ ಹಾಕೊಂಡು ಬಾಗಿಲು ಹಾಕೊಂಡು ನಂಬಿಕೆನ ಫುಲ್ ಸೀಲ್ ಮಾಡ್ಕೊಂಡು ಹೊರಗೆ ಇಟ್ಕೊಂಡ್ಬಿಡ್ತೀವಿ. ನಮ್ಗೆ ಏನಾದ್ರು ಇಲ್ಲಿಗೆ ಬಂದ್ಬಿಟ್ರೆ ನಮ್ಮ ನಂಬಿಕೆ ಕೆಲಸ ಮಾಡಲ್ಲ. ಅದೇ ಬೇರೆಯವ್ರ ವಿಷಯದಲ್ಲಿ ಹೋಗಿ ಬೋರ್ಡ್ ಆಗಿ ಧೈರ್ಯವಾಗಿ ಪ್ರಾರ್ಥನೆ ಮಾಡ್ತೀವಿ, ಅದ್ಭುತ ಆಗ್ಬಿಡುತ್ತೆ. ಆಗುತ್ತಾ? ಇಲ್ಲ. ಅದು ಯಾರ ನಂಬಿಕೆ? ನಮ್ಮ ನಂಬಿಕೆನಾ? ಅವರ ನಂಬಿಕೆ. ಅವ್ರು ನಂಬೇಕು, ಅದಕ್ಕೆ ಅವ್ರ ನಾಮ ಮೈಪಡಿಸ್ಕೋಬೇಕು. ಆಗ ಅವರು ಕಾರ್ಯ ಮಾಡ್ತಾರೆ. ಯಾರು ಕಾರ್ಯ ಮಾಡೋದು? ಅವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಿಮಗೂ ಅದ್ಭುತ ಆಗ್ಬೇಕಂದ್ರೆ, ನಿಮಗೆ ಅದ್ಭುತ ಸ್ವತಃ ಆಗ್ಬೇಕಂದ್ರೆ, ಹಲ್ಲೆಲೂಯಾ, ಏನ್ ಬೇಕು? ನಿಮ್ಮಲ್ಲಿ ನಂಬಿಕೆ ಅಧಿಕವಾಗಿರ್ಬೇಕು. ಆ ನಂಬಿಕೆ ಇರ್ಬೇಕಂದ್ರೆ ನಿಮ್ಮೊಳಗಡೆ ಪರಿಶುದ್ಧಾತ್ಮ ದೇವರು ಇರ್ಬೇಕು. ಅರ್ಥ ಆಗ್ತದ್ಯಾ? ನೀವು ನಂಬುವಾಗ ನಿಮಗೆ ಒಂದು ಕೊಡಲು ಬರ್ತದೆ, ದೀಕ್ಷಾಸ್ನಾನ ಆಗುತ್ತೆ, ಇಲ್ಲ ಅಂದಿಲ್ಲ. ಅದ್ರ ನಡುವೆ ನಂಬಿ ದೀಕ್ಷಾಸ್ನಾನ ತಗೊಂಡ್ಮೇಲೆ ಅನಂತರ ಒಂದು ಕೊಡಲು ಬರ್ತದೆ. ಸ್ವಾಮಿಗೆ ಬಂದಿದ್ದು, ಸ್ವಾಮಿ ಸಿಕ್ಕಿದಲ್ಲಿ ನಿಮ್ಗೆ ಬೇಕಾ ಬೇಡ? ಏನೆಲ್ಲ ಸಿಕ್ತು ಅದೆಲ್ಲ ಬೇಕಾ ಬೇಡವಾ? ಬೇಕಾ? ಸ್ವಾಮಿ ಸಿಕ್ಕಿದೆ ಎಲ್ಲ ನಿಮ್ಗೆ ಬೇಕಾ? ವೇದನೆ, ದುಃಖ, ಬಾಧೆ, ಹಿಂಸೆ ಅವ್ರು ಮಾತ್ರ ಬೇಕು ಬೇಡಪ್ಪ. ಏನಂತ ಇದ್ದಾರೆ? ಅವ್ರು ಬೇಕು ಅಂತ ಹೇಳ್ತಾರೆ, ಮಿಕ್ಕಿದವರೆಲ್ಲ ಏನು ಬೇಡ. ಹಲ್ಲೆಲೂಯಾ. ಹೌದಲ್ಲ? ಏನಂತ ಇದ್ದಾರೆ? ಅವ್ರು ಬೇಕು ಅಂತ ಹೇಳ್ತಾರೆ, ಮಿಕ್ಕಿದವರೆಲ್ಲ ಏನು ಬೇಡ. ಹಲ್ಲೆಲೂಯಾ. ಹೌದಲ್ಲ? ಯೇಸು ಸ್ವಾಮಿಗೆ ಪರಿಶುದ್ಧ ಆತ್ಮ ದೇವರು ಅಳತೆ ಇಲ್ಲದಂತೆ ಬೇಕಾಗಿರುವಾಗ ನಿನಗ ನನಗ, ನಿಮಗೂ ನಮಗೂ. ಹಲ್ಲೆಲೂಯಾ. ನಿಮ್ಮಲ್ಲಿ ಪರಿಶುದ್ಧ ಆತ್ಮ ದೇವರು ಬಂದು ಅವ್ರು ಅಧಿಕವಾಗಿ ಬೆಳಿಬೇಕಂದ್ರೆ ನಂಬಿಕೆ ಪ್ರಾಮುಖ್ಯ. ನಂಬಿಕೆಯಲ್ಲಿ ಆ ನಂಬಿಕೆಯನ್ನು ಕ್ರಿಯೆ ರೂಪಕವಾಗಿ ತೋರಿಸುವಾಗ, ಆ ನಂಬಿಕೆ ನಿಮ್ಮ ಮೇಲೆ ಹಾಕೊಳ್ಳುವಾಗ, ಆಗ ಪರಿಶುದ್ಧಾತ್ಮ ದೇವರ ಶಕ್ತಿ ನಿಮ್ಮಲ್ಲಿ ಬೆಳೀತತೆ. ಆಗ ಹೊರಗಡೆನೂ ಅದ್ಭುತ, ಒಳಗಡೆನೂ ಅದ್ಭುತ. ಪರಿಶುದ್ಧಾತ್ಮ ದೇವರು ಇದ್ದಾರಾ ಇಲ್ಲ ನನಗೆ ಡೌಟು, ನನಗೆ ಅನುಮಾನ. ಅವ್ರು ಬರ್ತಾರ, ಇದ್ದಾರ ಇಲ್ವಾ ಗೊತ್ತಿಲ್ಲ, ನನ್ನಲ್ಲಿ ಕಾರ್ಯ ಮಾಡ್ತಾ ಇದ್ರೆಲ್ಲ ಗೊತ್ತಿಲ್ಲ. ಅಲ್ಲೆಲ್ಲ ಇದ್ದಾರೆ, ಪರಿಶುದ್ಧಾತ್ಮ ಇಲ್ಲ. ಪರಿಶುದ್ಧಾತ್ಮರು ಇಲ್ಲ ಅಂದಿದ್ರೆ ನೀವು ಯಾರು ಇರ್ತಾ ಇರಲ್ಲ. ಅರ್ಥ ಆಯ್ತಾ? ಯಾರು ಇರ್ತಾ ಇರಲ್ಲ. ಅವ್ರು ನಂಬ್ತಾರ ಇಲ್ಲ, ದಿವಸ ತಗೊಳ್ತಾ ಇರಲ್ಲ. ಅರ್ಥ ಆಯ್ತಾ? ನಿಮ್ಮಲ್ಲಿ ಆ ಪರಿಶುದ್ಧಾತ್ಮ ದೇವರು, ಆ ಕರ್ತನ ಶಕ್ತಿ ಅಲ್ಪವಾಗಿರೋದ್ರಿಂದ ಕರ್ತನೇ ದೇವರು ಸ್ತೋತ್ರ ಅಂತ ಹೇಳ್ತೀರ. ಆತನೇ ದೇವರು, ಆತನೇ ರಕ್ಷಕನು, ಆತನೇ ನಮ್ಮ ಪಾಪ ವಿಮೋಚಕನು, ಆತನೇ ನಮ್ಮ ಪಾಪದಿಂದ ಬಿಡಿಸುವಾತನು, ಆತನೇ ನಮಗೆ ಮೋಕ್ಷ ಕೊಡುವಾತನು. ಸ್ತೋತ್ರ. ಇಷ್ಟರಲ್ಲಿ ನಾನು ಹಾರಿ ಹೋಗ್ಬಿಡ್ತೀನಿ, ಬರೋಕೆ ಆಗಲ್ಲ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಪರಿಶುದ್ಧಾತ್ಮ ದೇವರು ಬೆಳೆದಿದ್ರೆ ಮಹತ್ಕಾರ್ಯಗಳು, ಸೂಚಕ, ಅದ್ಭುತ ಕಾರ್ಯಗಳು ಏನಾಗಿ ಹೊರಗೆ ಆಗುತ್ತೆ. ಒಳಗಡೆ ಆಗುತ್ತೋ ನಿಮ್ಮಲ್ಲಿರೋ ಪರಿಶುದ್ಧಾತ್ಮ ದೇವರು ಇಷ್ಟಿರೋದ್ರಿಂದ ಕರ್ತನೇ ದೇವರು, ಕರ್ತನೇ ಸ್ತೋತ್ರ, ನಾನ್ ಬರ್ತೀನಿ, ಆತರವಾಗಿ ಸ್ವಲ್ಪ ಕಾಣಿಕೆ ಕೊಡ್ತೀನಿ, ಸ್ವಲ್ಪ ದಸವಾಗಿ ಕೊಡ್ತೀನಿ. ಇವೆಲ್ಲ ನಡೀತಾ ಇದೆ, ಏರುಪೇರು. ಹೌದಾ? ಇಲ್ಲ ನಡೀತಾ ಇದೆಯಲ್ಲ. ಆಗ ಅವ್ರು ಬೆಳ್ದಿಲ್ಲ ನಿಮ್ಮಲ್ಲಿ. ಅವ್ರು ಬೆಳೆದ್ಬಿಟ್ರೆ ಅಲ್ಲೆಲ್ಲೂಯಾ. ಫಿಲಿಪ್ನ ಎತ್ಕೊಂಡ್ ಬಿಸಾಕ್ತಾರೆ. ಫಿಲಿಪ್ನ ಯಾರು ಎತ್ಕೊಂಡ್ರು? ದೇವರ ಆತ್ಮ. ಅಷ್ಟು ಬಲಿಷ್ಠ ಉಳ್ಳವರವರು ನಿಮ್ಮನ್ನ ಹಂಗೆ ಎತ್ತಾರೆ.
ನಿಮ್ಮ ಕೈಯಲ್ಲಿ ಆಗದಂತ ಕಾರ್ಯಗಳು ಆಗುವಂತೆ ಮಾಡ್ತಾರೆ. ನಿಮ್ಮಿಂದ ಅಸಾಧ್ಯವಾದದ್ದು ಒಂದು ಇರಲ್ಲ. ಅದು ನಿಮ್ಮ ಶರೀರ ಬಲದಿಂದಲ್ಲ, ನೀವು ಕರ್ತನ ಮೇಲೆ ಇಟ್ಟ ನಂಬಿಕೆ ವಿಷಯದಲ್ಲಿ ನಿಮ್ಮಲ್ಲಿ ಆತ್ಮ ಬೆಳೆದ ನಿಮಿತ್ತ, ಆತ್ಮರು ಬೆಳೆದ ನಿಮಿತ್ತ. ಫಿಲಿಪ್ಪನಲ್ಲಿ ಬಲವಾಗಿತ್ತು ದೇವರಾತ್ಮ, ಎತ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ಆತ್ಮಿಕ ಕಣ್ಣುಗಳ ತೆಗೆದು ನಂಬಿಕೆನ ನೋಡ್ರಿ. ಇಲ್ಲಿ ಕ್ರೈಸ್ತನಿದ್ದಾನೆ, ಇದು ಕರ್ತನ ದೇಹ. ಸಭೆಯಲ್ಲಿ ಕರ್ತನ ಎದ್ದು ನಿಂತವರಾಗಿದ್ದಾರೆ. ಯಾಕೆ ಸಭೆಯಲ್ಲಿ ಅದ್ಭುತ ಅದೇಶ ನಡೆಯಲ್ಲ? ಯಾಕೆ ನಡೆಯಲ್ಲ? ಯಾಕೆ ನಡೀತಾ ಇಲ್ಲ? ಇಲ್ಲಿ ಯಾರಿದಾರೆ ಗೊತ್ತಿಲ್ಲ. ನಮ್ಮ ಮುಖ ಎಲ್ಲ, ನಮ್ಮ ಕಣ್ಣುಗಳೆಲ್ಲ ಬರೀ ಪಾಸ್ಟ್ ನೋಡ್ತಾ ಇರ್ತೀರಿ. ಅದಕ್ಕೆ ನಡೆಯಲ್ಲ. ಏನು ಅರ್ಥ ಆಗ್ತದ್ಯಾ? ಪಾಸ್ಟ್ನೇ ನೋಡ್ತಾ ಇದ್ರೆ ಏನು ಆಗಲ್ಲ ನಿಮ್ಗೆ. ನಾನು ಪಾಸ್ಟ್ ವಿರೋಧಿ ಅಲ್ಲ, ನಿಮ್ಮ ನಂಬಿಕೆ ಬೆಳಿಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತದ್ಯಾ? ನಮ್ಮ ಸಮಸ್ಯೆಗಳು ನಾವೇ ಬಗೆ ಮಾಡ್ಕೊಳಕ್ ಆಗಲ್ಲ ಅಂದ್ಮೇಲೆ ಬೇರೆಯವ್ರ ಸಮಸ್ಯೆ. ನಮ್ಮ ಕಣ್ಣಲ್ಲಿರುವಂತ ರವೆ ತೆಗಿಯಕ್ ಆಗಲ್ಲ ಅಂದ್ರೆ ಬೇರೆಯವ್ರ ಕಣ್ಣಲ್ಲಿರುವಂತ ಅದೇನೋ ಹೇಳ್ತಾರೆ ತೆಲುಗಲ್ಲಿ, ತೆಗಿಯಾಗುತ್ತಾ? ಆಗುತ್ತಾ? ನಮ್ಮ ಕಣ್ಣಲ್ಲಿರುವಂತ ನಾವು ತೆಗೊಳಕ್ ಆಗಲ್ಲ ಅಂತೆ. ಕರೆಕ್ಟಾ? ಸ್ವತಃ ನಮ್ಗೆ ಈಜ ಗೊತ್ತಿಲ್ಲ, ಬೇರೆಯವ್ರನ್ನ ಈಜ ಮಾಡಕ್ಕಾಗತ್ತೆ? ಈಜ್ ಬಿಡೋಣ, ನಮ್ಗೆ ಈಜ ಗೊತ್ತಿಲ್ಲ, ಬೇರೆ ನೀರ ಬಿದ್ದು ಬಿಡ ಅವನ ಎತ್ತಕ್ಕಾಗತ್ತಾ? ಅಲ್ಲೆಲ್ಲೂಯಾ. ನಂಬಿಕೆನೆ ಅಲ್ಲಾಡ್ತಾ ಇದೆ. ನಂಬಿಕೆ ಅಲ್ಲಾಡ್ತಾ ಇದೆ. ಒಂದು ತಿಳ್ಕೊಳ್ಳಿ, ನಾವು ಕಡೆ ಕಾಲದಲ್ಲಿ ಜೀವಿಸ್ತಾ ಇದೀವಿ. ಹಲ್ಲೆಲೂಯಾ. ಎಲ್ಲಿದೆ ನಮ್ಮ ನಂಬಿಕೆ? ಎಲ್ಲಿದೆ? ಕರ್ತರು ಸಮೀಪವಾಗಿದ್ದಾರೆ. ವಿಶೇಷವಾಗಿ ಯೌವನಸ್ಥರಿಗೆ ಕಾಯ್ತಾ ಇದ್ದಾರೆ. ಮಗು, ನೀನು ಯೌವನಸ್ಥಳು, ನೀನು ಯೌವನಸ್ಥನ್ ಪುಟ, ನೀವು ಯೌವನಸ್ಥರು, ನಿಮಗಾಗಿ ವೈರಾಗ್ಯವಾಗಿದ್ದಾರೆ. ನಿಮ್ಮ ನಂಬಿಕೆಯನ್ನು ತಟ್ಟಿ ಮುಟ್ಟಿ ಎಬ್ಬಿಸ್ಕೊಳ್ರಿ. ಕರ್ತನ ಬರೋಣ ಬಹು ಸಮೀಪವಾಗಿದೆ. ನೀವೇ ಲೋಕವೆಲ್ಲಾ ಸಂಪಾದನೆ ಮಾಡಿ ನಿಮ್ಮ ಆತ್ಮ ನಷ್ಟವಾದ ಏನಿದೆ ಲಾಭ? ಯಾಕೆ ಯಾರಿಗೆ ಹೇಳ್ತಾರೆ? ಸಭೆಗೆ ಮಾತು ಹೇಳ್ತಾರೆ. ಯಾಕೆ? ನಂಬಿಕೆ ಇಲ್ಲ. ಅಲ್ಲಿ ಗುರಿಯಾಗಿದ್ದಾರೆ. ಏನಕ್ಕೆ? ದಂಡನೆಗೆ ಗುರಿ ಆಗ್ತಾರೆ. ನಂಬೋದವರು. ನಾವ್ ಅನ್ಕೋತಾ ಇದ್ರಿ ಆಚೆ ಇರೋರು ಅವರು, ಇವರೆಲ್ಲ ದಂಡನೆ ಗುರಿ ಆಗ್ತಾರೆ. ನಾನಲ್ಲ, ನಾನು ಚರ್ಚಲ್ಲಿ ಬಂದಿದ್ದೇನೆ. ಈ ವಾಕ್ಯ ನನಗೆ ನಿನಗೆ, ಈ ವಾಕ್ಯ ನಿನಗೂ ನನಗೆ. ಅದಕ್ಕೆ ಹೇಳ್ತಾರೆ, ನಂಬುದು ದೀಕ್ಷಾ ಸ್ನಾನ ಮಾಡಿಸ್ಕೊಂತಾನೆ, ದಂಡನೆಗೆ ಗುರಿ ಆಗದಂತೆ ಕಾಪಾಡ್ಕೊಂತಾನೆ. ಅಲ್ಲೆಲ್ಲಯ್ಯ, ನಂಬುತ್ತಾನೆ ಎಂಬುದಾಗಿ ಲಾಜರ್ ವಿಷಯದಲ್ಲೇ ಹೇಳ್ತಾರೆ. ನಾನು ನಂಬುವವರು ಎಂದಿಗೂ ಸಾಯದೇ ಇಲ್ಲ. ಅಲ್ಲೆಲ್ಲಯ್ಯ. ಆಗಾಗ ನನಗೆ ಭಯ ಆಗುತ್ತೆ ಅನ್ನೋ ಕೇಳಿ ಕರ್ತನ ಮಧ್ಯೆ ಇದ್ದಾರೆ. ತನ್ನ ಮಾತನ್ನು ಘನಪಡಿಸ್ತಾರೆ. ಯಥಾರ್ಥವಂತರಿಗೆ ಬಹು ಸಮೀಪ ಆಗಿದ್ದಾರೆ ಕರ್ತರು. ಅಲ್ಲೆಲ್ಲೂಯಾ. ಯಥಾರ್ಥವಾಗಿರ್ಬೇಕು ಕರ್ತನ ಬಳಿಯಲ್ಲೇ. ನಾವು ಎಳೆಯ ಮಕ್ಕಳಂತಿರ್ಬೋದು, ಅಜ್ಜಿ ಅಂತಲ್ಲ. ಅಜ್ಜಿ ಹಂಗಿದ್ರು ಸಹ ಆ ಮಕ್ಕಳಂತಿದ್ರೇನೆ ಅವ್ರಿಗೆ ಇಷ್ಟ. ಮಗು ಅಂತಿರು ಅಂತ ಬೈಬಲ್ ಹೇಳುತ್ತೆ. ನಿನ್ ಮಗು ಅಂತಿರು, ಕರ್ತನ ಪಾದದಲ್ಲಿ ಮಗು ಅಂತಿರು. ಯಾಕೆ ಭಯ ಬರುತ್ತೆ ನಮ್ಗೆ? ಭಯ ಏನಿಗೆ ಬರುತ್ತೆ? ನಾನು ಕೈ ಎತ್ತೀನಿ, ನನಗೂ ಅವಾಗ ಭಯ ಬರುತ್ತೆ. ಯಾಕೆ ಭಯ ಬರುತ್ತೆ? ಅಲ್ಲೆಲ್ಲ ನಂಬಿಕೆ ಅಲ್ಲಾಡುತ್ತೆ. ಅರ್ಥ ಇದೆಯಾ? ನಂಬಿಕೆ ಅಲ್ಲಾಡುವ ಸಮಯದಲ್ಲಿ ನೀನೇನಾದ್ರೆ ಲೋಕ ಯಾತ್ರೆ ಬಿಟ್ರೆ ಪಾತಾಳಕ್ಕೆ ಹೋಗೋದು ಖಂಡಿತ, ದಂಡನೆ ಗುರಿ ಆಗೋದು ಖಂಡಿತ. ಅಲ್ಲೆಲ್ಲೂಯಾ.